ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅಥ ಕೇನ ಪ್ರಯುಕ್ತೋಯಂ ಅರ್ಜುನೋವಾಚ ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಾಲಾದಿವ ನಿಯೋಜಿತಃ. ಇಷ್ಟೆಲ್ಲ ಹೇಳಿದೆಯಲ್ಲ, ಹೌದು ಕೃಷ್ಣ, ಯಾವುದರಿಂದ ಪುರುಷ ಈ ಪಾಪಗಳನ್ನು ಮಾಡ್ತಾನೆ? ಹಾಗಾದ್ರೆ ಬಲಾದಿವ ನಿಯೋಜಿತ, ಬಲವಾಗಿ ಕರ್ಕೊಂಡು ಹೋದಂತೆ, ಯಾವುದರಿಂದನೂ ಎಳ್ಕೊಂಡು ಹೋದಂತೆ ಆಗೋಗುತ್ತೆ. ಪಾಪಗಳನ್ನು ಮಾಡಬೇಕಾದ್ರೆ ಗೊತ್ತು ಪಾಪ ಇದು ಮಾಡಬಾರ್ದು ಅಂತ ಗೊತ್ತಿದ್ರೂ ಕೂಡ ನಾವು ಹೋಗಿ 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 ಅದನ್ನೇ ಮಾಡಿಬಿಡ್ತೇವೆ. ಆಮೇಲೆ ಅದರಿಂದ ನಮಗೆ ಪಶ್ಚಾತ್ತಾಪ ಕೂಡ ಆಗುತ್ತೆ, ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೂ ಓಡಾಡ್ತೇವೆ. ಆದರೆ ಆ ಸಮಯದಲ್ಲಿ ಇದನ್ನು ಮಾಡಬಾರ್ದು ಅನ್ನುವಂಥದ್ದನ್ನ ಮನಸ್ಸಿನಲ್ಲಿ ತಂದುಕೊಂಡ್ರೂ ಕೂಡ ನಮ್ಮ ಕಾರ್ಯಗಳನ್ನು ನಿಲ್ಲಿಸಲಿಕ್ಕೆ ನಮಗೆ ಬಹಳ ಕಷ್ಟವಾಗಿ ಹೋಗುತ್ತೆ. ಯಾವುದೋ ಒಂದು ಶಕ್ತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನುವಂತಹ ಭಾವನೆ ನಮಗೆ ಬಂದಿರುತ್ತೆ. ಅದನ್ನೇ ಇಲ್ಲಿ ನಮ್ಮ ಪರವಾಗಿ ಅರ್ಜುನ ಕೃಷ್ಣನನ್ನ ಹೇಳ್ತಾ ಇದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನಿ ಹಿಮಂತ ಋತು ಮಾರ್ಗಶಿರ ಮಾಸಿ ಕೃಷ್ಣ ಪಕ್ಷ. ಇಂದು 11ನೇ ತಾರೀಕು ಗುರುವಾರ, ಸಪ್ತಮಿ ತಿಥಿ ಮತ್ತು ಇಂದು ಮಘಾ ನಕ್ಷತ್ರ ಮತ್ತು ಇಂದು ಶಾರದಾ ದೇವಿ ಅವರ ಜಯಂತಿ. ರಾಮಕೃಷ್ಣ ಪರಮಹಂಸರ ಧರ್ಮಪತ್ನಿಯಾದಂತಹ ಶಾರದಾ ದೇವಿಯವರ ಜಯಂತಿ ಹಾಗೂ ಶಾರದಾ ಮಠಗಳೆಲ್ಲ ಕಡೆ ಇದೆ. ಆದರೆ ಅದು ದೇವಿ ಶಾರದೆಯ ಹೆಸರಿನಲ್ಲಿ ಇರುವಂತಹ ಮಠಗಳು. ಶಾರದೆ ನಮ್ಮ ಎಲ್ಲರಿಗೂ ಕೂಡ ಶಾರದೆ, ಬ್ರಹ್ಮನ ರಮಣಿಯಾದಂತಹ ಶಾರದೆ ನಮಗೆಲ್ಲರಿಗೂ ಇಂದು ಆಶೀರ್ವಾದ ಮಾಡಲಿ. ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣವು ಪ್ರಣಮಾಮಃ. ನಾದ ಬ್ರಹ್ಮಮಯಿ ಜಯ ವಾಗೀಶ್ವರಿ ಶರಣಂ ತೇ ಗಚ್ಛಾಮಃ. ಇಂದು ಮಖಾ ನಕ್ಷತ್ರ. ಮಖಾ ನಕ್ಷತ್ರದ ಅಧಿಪತಿ ಕೇತು. ಆದ್ದರಿಂದ ಇವತ್ತು ನಮಗೆಲ್ಲರಿಗೂ ಸ್ವಲ್ಪ ಸಿಟ್ಟು ತುಂಬ ಬೇಗ ಬಂದು ಬಿಡುತ್ತೆ ಮತ್ತು ಬೇರೆಯವರ ಬಗ್ಗೆ ನಮಗೆ ಸ್ವಲ್ಪ ತಾತ್ಸಾರದ ಭಾವನೆ ಕಾಣ್ತಾ ಇರುತ್ತೆ. ಇರಿಟಬಿಲಿಟಿ ತಡ್ಕೊಳ್ಳೋಕ್ಕಾಗದೇ ಇರುವಂತಹ ಸಂದರ್ಭಗಳನ್ನು ಇವತ್ತು ನಾವು ನೋಡಬಹುದಾಗುತ್ತೆ. ಆದ್ದರಿಂದ ಸ್ವಲ್ಪ ಬೇರೆಯವರ ಬಗ್ಗೆ ಕನಿಕರದಿಂದ ವ್ಯವಹಾರ ಮಾಡೋದು ಒಳ್ಳೆಯದು. ಮೇಷರಾಶಿಯವರಿಗೆ ಇಂದು ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಹಣಕಾಸಿನ ವಿಚಾರ ಹಾಗೂ ಪತ್ನಿ ಅಥವಾ ಪುತ್ರಿ ಇವುಗಳ ಬಗ್ಗೆ ಇವತ್ತು ಸ್ವಲ್ಪ ಕಷ್ಟಕರವಾದಂತಹ ಸಮಸ್ಯೆಗಳನ್ನು ನೀವು ಎದುರಿಸಬಹುದು. ಮನಸ್ಸಿಗೆ ಸ್ವಲ್ಪ ತುಮಲ ಕಾಡಬಹುದು. ವೃಷಭ ರಾಶಿಯವರಿಗೆ ಇಂದು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಹಾಗೂ ನಿಮ್ಮ ಆಸ್ತಿಪಾಸ್ತಿ ವಿಚಾರಗಳು, ಮನೆಯ ಜವಾಬ್ದಾರಿಗಳು ಇವುಗಳ ಬಗ್ಗೆ ಅತಿ ಹೆಚ್ಚಿನ ತೊಂದರೆಯನ್ನು ನೀವು ನೋಡ್ತಾ ಇರಬಹುದು. ಮಿಥುನ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ. ಸಾಮಾಜಿಕ ಚಟುವಟಿಕೆಗಳಲ್ಲಿ, ವ್ಯವಹಾರಗಳಲ್ಲಿ ಇಂದು ಯಶಸ್ಸು, ಜಯ ಪ್ರಾಪ್ತಿ. ಕರ್ಕ ರಾಶಿಯವರಿಗೆ ಮನೆಯ ವಿಚಾರಗಳಲ್ಲಿ ಸ್ವಲ್ಪ ಕ್ಲೇಶ ಆಗ್ತಾ ಇರುತ್ತೆ. ಆದ್ದರಿಂದ ಮನೆಯವರ ಜೊತೆ ಇವತ್ತು ಕುಟುಂಬದಲ್ಲಿ ನಿಮಗೆ ಸಂತೋಷ. ಆದ್ದರಿಂದ ಕುಟುಂಬದವರ ಸಂತಸವನ್ನ ನೀವು ಕೂಡ ಕಾಪಾಡಬೇಕಾಗುತ್ತೆ. ಸಿಂಹ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ನಿಮ್ಮ ರಾಶಿಯಲ್ಲಿ ಚಂದ್ರ ಬಂದಿರೋದ್ರಿಂದ ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ತುಮುಲುಗಳು ಇಂದು ಬಗೆಹರಿದಿದೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಬೇಡ. ಯಾರ್ಯಾರು ಕಾರ್ಪೊರೇಟ್ ಅಲ್ಲಿ ಇದ್ದೀರಿ, ನಿರ್ಧಾರಗಳು, ಮೀಟಿಂಗ್ಗಳು ಇಂದು ಬೇಡ. ತುಲಾ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ ಮತ್ತು ಇಂದು ಗುಂಪುಗಳಿಂದ, ಮಿತ್ರರಿಂದ ಧನಲಾಭ. ವೃಶ್ಚಿಕ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಮನೆಯ ಕೆಲಸದ ಮತ್ತು ಕಾರ್ಯಕ್ಷೇತ್ರದ ಜವಾಬ್ದಾರಿಗಳನ್ನು ಇಂದು ನೀವು ನಿಭಾಯಿಸಿಕೊಂಡು ಹೋಗಬೇಕಾಗುತ್ತೆ. ಧನು ರಾಶಿಯವರಿಗೆ ಇಂದು ಉತ್ತಮವಾದಂತಹ ದಿವಸ. ಭಾಗ್ಯೋದಯವಾಗುತ್ತೆ. ಆದರೆ ನಾವು ಯಾವಾಗಲೂ ಹೇಳ್ತಾನೆ ಇರ್ತೇವೆ, ಭಾಗ್ಯ ಭಗವಂತನ ಒಂದು ಅನುಗ್ರಹ ಇಲ್ಲದೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಭಾಗ್ಯದ ವಿಷಯದಲ್ಲಿ ಭಗವಂತನ ಪ್ರಾರ್ಥನೆ ಮಾಡೋದನ್ನ ಮರಿಬೇಡಿ. ಮಕರ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಬೇಡ. ಪ್ರೀತಿ ಪಾತ್ರರಿಂದ ಇವತ್ತು ನೆಮ್ಮದಿ ಇರುವುದಿಲ್ಲ. ಅವರು ತಮ್ಮದೇ ಆದಂತಹ ವ್ಯವಹಾರಗಳಲ್ಲಿ ಬ್ಯುಸಿಯಾಗಿದ್ದು ಬಿಡ್ತಾರೆ. ಆದ್ದರಿಂದ 2 ದಿನ ಅವರಿಗೂ ಕಾಲಾವಕಾಶ ಕೊಡೋದು ಒಳ್ಳೆಯದು. ಕುಂಭ ಮತ್ತು ಮೀನರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಎಲ್ಲ ಕಡೆಯಿಂದ ಸಹಕಾರ ಪ್ರಾಪ್ತಿ, ಮನಸ್ಸಿಗೆ ನೆಮ್ಮದಿ ಹಾಗೂ ನಿಮ್ಮ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ಮನಸ್ಸಿಗೆ ಯಶಸ್ಸು ಪ್ರಾಪ್ತಿ. ಮೀನರಾಶಿಯವರಿಗೂ ಕೂಡ ನಿಮ್ಮ ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸು ಪ್ರಾಪ್ತಿ. ಇವತ್ತು ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ. ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಎಲ್ಲರಿಗೂ ಶುಭಮಸ್ತು. ನಾಳೆ ಪುನಃ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳನ್ನು ಶ್ರವಣ, ಮನನ, ಪಠಣ, ಲೇಖನವನ್ನು ಮಾಡೋದನ್ನ ಮರಿಬೇಡಿ. ಜನ್ಮಾಂತರದ ಪಾಪಗಳು ಒಂದೇ ಒಂದು ಶ್ಲೋಕ ದಿನಾಗಲೂ ಶ್ರದ್ಧೆಯಿಂದ ಬರೆಯೋದು ಅಥವಾ ಕೇಳೋದು ಮಾಡುವುದರಿಂದ ಒಂದೇ ಶ್ಲೋಕ ಸಾಕು. ಅದರಿಂದ ಕೂಡ ನಿಮಗೆ ಎಲ್ಲ ಪಾಪಗಳು, ನಮ್ಮ ಎಲ್ಲರ ಪಾಪಗಳು ಕೂಡ ತೊಡೆದು ಹೋಗುತ್ತವೆ. ಪುನಃ ನಾಳೆ ಭೇಟಿಯಾಗೋಣ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.